ದೇವರು ಆಶಿಸುವುದೇನೆಂದರೆ ದೇವರ ಮಕ್ಕಳಾದ ನಾವು ಸಮಾಧಾನವುಳ್ಳವರಾಗಿ ಜೀವಿಸಬೇಕೆಂದು ದೇವರು ಕೋರಿಕೊಳ್ಳುತ್ತಾರೆ. ಶಾಂತಿಯುಳ್ಳವರಾಗಿರಬೇಕು ಎಂದು ದೇವರು ಆಶಿಸುತ್ತಾರೆ. ನಮ್ಮ ಶಾಂತಿ ಸಮಾಧಾನವನ್ನು ಹಾಳು ಮಾಡುವಂತಹ ಈ ಸೈತಾನನ ಕ್ರಿಯೆಗಳೆಲ್ಲ ಏನಿವೆಯೋ, ಸೈತಾನನ ಮನುಷ್ಯರೆಲ್ಲ ಏನಿದಾರೋ ಅವರನ್ನು ದೂರವಿಡು ಎನ್ನುತ್ತಿದ್ದಾರೆ ದೇವರು. ಸೌಲನಿಗೆ ಕರೆದು ದೇವರು ಮತ್ತೊಂದು ಅವಕಾಶ ಕೊಡ್ತಾರೆ. ಸೌಲನೇ, ನಿನಗೊಂದು ವಿಷಯ ಹೇಳಬೇಕು. ಏನದು? ಅಮಾಲೇಕ್ಯರನ್ನೆಲ್ಲ ಕೊಂದುಹಾಕು. ಅವರು ಬದುಕಿರುವವರೆಗೂ ನಿನಗೆ ಕ್ಷೇಮವಿರಲ್ಲ, ನಿನ್ನ ಪ್ರಜೆಗಳಿಗೆ ಸಮಾಧಾನವಿರಲ್ಲ. ಈ ಅಮಾಲೇಕ್ಯರು ಏನ್ ಮಾಡುತ್ತಾರೆ ಗೊತ್ತಾ? ಇಸ್ರಾಯೇಲ್ಯರು ವಾಗ್ದಾನ ಭೂಮಿಗೆ ಹೋಗುತ್ತಿರುವಾಗ, ಅಂದರೆ ಐಗುಪ್ತ ದೇಶದಿಂದ ಅವರು ಬರುತ್ತಿರುವಾಗ, ಈ ಅಮಾಲೇಕ್ಯರು ಅಕಸ್ಮಾತ್ ಆಗಿ ಹಿಂದುಗಡೆಯಿಂದ ಬಂದು, ಎಲ್ಲಿಂದ ಬರ್ತಾ ಇದ್ರಂತೆ? ಹಿಂದೆಯಿಂದ ಬಂದು ಬಲಹೀನವಾಗಿರುವವರ ಮೇಲೆ, ಆಯಾಸಗೊಂಡವರ ಮೇಲೆ ದಾಳಿ ಮಾಡ್ತಾ ಇದ್ರು. ಅಷ್ಟು ಮಾತ್ರವಲ್ಲ, ಅವರಿಗಿರುವಂತಹ ಬೆಲೆ ಬಾಳುವಂತಹ ವಸ್ತು ಸಾಮಗ್ರಿಗಳೆಲ್ಲವನ್ನು ದೋಚಿಕೊಂಡು ಹೋಗ್ತಾ ಇದ್ರು. ಈ ರೀತಿ ಮೇಲಿಂದ ಮೇಲೆ ದಾರಿಯಲ್ಲಿ ಕಾದುಕೊಂಡು ದೌರ್ಜನ್ಯ ಮಾಡಿ ದೋಚಿಕೊಳ್ಳುವಂತಹ ದರೋಡೆಕೋರರಾಗಿದ್ರು ಈ ಅಮಾಲೇಕ್ಯರು. ಯಾವಾಗ ಬರ್ತಾರೆಂದು ಗೊತ್ತಿಲ್ಲ, ಯಾವಾಗ ದಾಳಿ ಮಾಡ್ತಾರೆಂದು ಗೊತ್ತಿಲ್ಲ, ಯಾವಾಗ ದೋಚಿಕೊಳ್ತಾರೆಂದು ಗೊತ್ತಿಲ್ಲ. ಹಾಗಾಗಿ ಇಸ್ರಾಯೇಲ್ಯರು ಪ್ರಯಾಣ ಮಾಡುತ್ತಿರುವಾಗ ಭಯ ಭೀತಿಯಿಂದ ಬರಬೇಕಾಗ್ತಿತ್ತು. ಅವರು ಪ್ರಯಾಣ ಮಾಡಿ ಬರ್ತಿರುವಾಗ ಭಯಪಡ್ತಾ ಇರಬೇಕಿತ್ತು. ಯಾವಾಗ ಏನಾಗ್ತದೋ ಗೊತ್ತಿಲ್ಲ, ಯಾವಾಗ ಅಮಾಲೇಕ್ಯರು ಬಂದು ದಾಳಿ ಮಾಡ್ತಾರೆಂದು ಗೊತ್ತಿಲ್ಲ, ಯಾವಾಗ ಅವರು ಬಂದು ನಮಗಿರುವ ಸಮಸ್ತವನ್ನು ದೋಚಿಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಯಾವಾಗ ನಮ್ಮ ಮೇಲೆ ದಾಳಿ ಮಾಡಿ ನಮಗಿರುವಂತಹ ಸ್ತ್ರೀಯರನ್ನು ಹುಡುಗಿಯರನ್ನು ಬಂಧಿಸಿ ಒಯ್ತಾರೋ ಗೊತ್ತಿಲ್ಲ. ಹೀಗೆ ಭಯಪಡ್ತಾ ಜೀವಿಸುತ್ತಾ ಇದ್ರು. ದೇವರು ಅದನ್ನು ನೋಡ್ತಾರೆ. ಎಷ್ಟು ಕಾಲ ನನ್ನ ಪ್ರಜೆ ಹೀಗೆ ಭಯಪಡುತ್ತಾ ಜೀವಿಸಬೇಕು? ಎಷ್ಟು ಕಾಲ ಭೀತಿಯಿಂದ ಜೀವಿಸಬೇಕು? ಎಷ್ಟು ಕಾಲ ನೆಮ್ಮದಿಯಿಂದ ಜೀವಿಸಬೇಕು? ನನ್ನ ಪ್ರಜೆಗಳು ಆ ರೀತಿಯಾಗಿ ಜೀವಿಸಬಾರದು. ಈ ದಿನ ಈ ಮಾತು ಕೇಳ್ತಿರುವ ಸಹೋದರ ಸಹೋದರಿಯರೇ, ನೀವು ಭಯಪಡುತ್ತಾ ಜೀವಿಸುವುದು ದೇವರ ಚಿತ್ತವಲ್ಲ. ದಿಗುಲು ಪಡುತ್ತಾ ಜೀವಿಸುವುದು ದೇವರ ಚಿತ್ತವಲ್ಲ. ಯಾವಾಗ ಏನಾಗುತ್ತದೋ ಎನ್ನುವಂತಹ ಭೀತಿಯಿಂದ ಜೀವಿಸುವುದು ದೇವರ ಚಿತ್ತವಲ್ಲ. ನೀವು ನಿರ್ಭಯದಿಂದ ಜೀವಿಸಬೇಕೆಂದು ದೇವರು ಕೋರುತ್ತಿದ್ದಾರೆ. ನೀವು ಪ್ರಶಾಂತವಾಗಿ ಜೀವಿಸಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ನೀವು ನಿತ್ಯವೂ ಆತನು ಅನುಗ್ರಹಿಸುವ ಸಮಾಧಾನದಿಂದ ಅಭಿವೃದ್ಧಿಯಾಗಬೇಕು ಎಂದು ದೇವರು ಕೋರುತ್ತಿದ್ದಾರೆ. ಹಾಗೆ ಕೋರುತ್ತಿರುವ ದೇವರು ಹೇಳ್ತಿರೋದೇನೆಂದರೆ, ನಿಮಗೆ ಭಯವನ್ನು ಹುಟ್ಟಿಸುವಂತಹ, ನಿಮ್ಮನ್ನು ರೋಗದ ಪಾಲು ಮಾಡುವಂತಹ, ನಿಮ್ಮನ್ನು ಸಾಲದ ಪಾಲು ಮಾಡುವಂತಹ, ನಿಮ್ಮನ್ನು ಅವಮಾನಗೊಳಿಸುವಂತಹ 4 ಜನರ ನಡುವೆ ನಿಮ್ಮನ್ನಿಟ್ಟು ನಿಮ್ಮನ್ನು ಛೀ ಅನ್ನುವಂತಹ ಯಾವುದೇ ಆಗಲಿ ನಿಮ್ಮ ಜೀವಿತದಲ್ಲಿರುವುದಾದರೆ ಅದನ್ನು ಸಾಯಿಸಿರಿ. ನಮಗೆ ದೇವರು ಏನೇ ಹೇಳುವಾಗ ಅದನ್ನು ನಾವು ಲಕ್ಷಿಸಲಾರದೆ ನಿರ್ಲಕ್ಷ್ಯವಾಗಿರೋದಾದರೆ, ನಮಗಿಷ್ಟ ಬಂದಾಗ ವಿಧೇಯರಾಗೋದು, ನಮಗಿಷ್ಟ ಬಂದಾಗ ಮಾತು ಕೇಳೋದು, ನಮಗಿಷ್ಟ ಬಂದಾಗ ಸಮಯ ಅನುಕೂಲ ಅನಿಸಿದಾಗ ನಾವು ದೇವರೇ ಎಂದು ಹೇಳೋದಾದರೆ ದೇವರು ಕೂಡ ಹಾಗೆಯೇ ಮಾಡ್ತಾರೆ. ಆತನು ಕೂಡ ತನಗಿಷ್ಟ ಬಂದಂತೆ ಉತ್ತರ ಕೊಡ್ತಾನೆ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ತಕ್ಷಣವೇ ಪ್ರಾರ್ಥನೆಗೆ ಉತ್ತರ ಬರಬೇಕು ಎಂದು ಬಯಸ್ತಾರೆ. ತಕ್ಷಣ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾದರೆ ದೇವರು ನಿಮ್ಮ ಪ್ರಾರ್ಥನೆ ಕೇಳಬೇಕು. ದೇವರು ನಿಮ್ಮ ಪ್ರಾರ್ಥನೆ ಕೇಳುವುದಾದರೆ ಆತನು ಉತ್ತರ ಕೊಡ್ತಾನೆ, ತಕ್ಷಣವೇ ಉತ್ತರಿಸುತ್ತಾನೆ. ಅದೇ ವಾಸ್ತವವಾಗಿರೋದಾದರೆ ನಾವು ಕೂಡ ದೇವರ ಮಾತು ತಕ್ಷಣವೇ ಕೇಳಬೇಕಲ್ಲವೇ? ಆತನ ಮಾತು ತಕ್ಷಣವೇ ನಾವು ಕೇಳುವಾಗ ತಾನೇ ನಮ್ಮ ವಿಷಯದಲ್ಲಿ ಆತನು ಸಂತೋಷಿಸೋದು. ನಾವು ಮಾತ್ರ ಆತನ ಮಾತನ್ನು ಕೇಳೋದಿಲ್ಲ, ಆದರೆ ನಮ್ಮ ಮಾತು ಮಾತ್ರ ಆ ಮಹಾದೊಡ್ಡ ದೇವರು ಕೇಳಬೇಕೆಂದು ಆಶಿಸುತ್ತೇವೆ. ಎಷ್ಟರ ಮಟ್ಟಿಗೆ ಇದು ನ್ಯಾಯ? ಒಮ್ಮೆ ಯೋಚಿಸಿ. ಪ್ರಪಂಚವನ್ನೇ ಪರಿಪಾಲಿಸುವಂತಹ ರಾಜನ ಮಾತು ನಾವು ತಕ್ಷಣವೇ ಕೇಳ್ತಾ ಇಲ್ಲ, ಆದರೆ ಪರಮ ಪಾಪಿಷ್ಠರಾದಂತಹ ನಾವು ಏನಾದರೂ ಆ ರಾಜಾದಿರಾಜನೊಂದಿಗೆ ಮಾತಾಡಿದ್ರೆ ತಕ್ಷಣ ಕೇಳಬೇಕು. ಆತನು ಮಾತ್ರ ತಕ್ಷಣ ಉತ್ತರ ಕೊಡಬೇಕೆಂದು ಬಯಸ್ತೇವೆ. ಸ್ವಲ್ಪ ತಡ ಮಾಡಿದ್ರೆ ದೇವರೇ ನೀನು ಎಲ್ಲಿದ್ದೀಯ ಅನ್ನುತ್ತೇವೆ. ಆಗ ದೇವರು ಹೇಳ್ತಾರೆ, ನಾನು ಮಾತಾಡುವಾಗ ನೀನೆಲ್ಲಿದ್ದಿ? ನನಗೆ ವಿಧೇಯನಾಗು ಅಂದಾಗ ನೀನೇನ್ ಮಾಡಿದೆ? ನಿನ್ನ ಬದುಕು ಮಾರ್ಪಡಿಸಿಕೋ, ನೀನು ಮಾಡುವ ಕೆಲಸ ಸರಿಯಾದದಲ್ಲ. ನಾನು ನಿನ್ನನ್ನು ನೋಡಿದ ಪ್ರತಿ ಸಾರಿ ನೀನು ನೀಚನಾಗಿ ಪಾಪಿಷ್ಠನಾಗಿ ಕಾಣಿಸಿಕೊಂಡಿದ್ದಿ, ಮಾರ್ಪಡು ಎಂದು ನಾನು ಹೇಳಿದಾಗ ನೀನೆಲ್ಲಿದ್ದೆ? ನೀನೇನ್ ಮಾಡ್ದೆ? ಬಹಳಷ್ಟು ಜನರಿಗೆ ದೇವರು ಉತ್ತರ ತಕ್ಷಣವೇ ಕೊಡದಿದ್ದರೆ, ಪ್ರಾರ್ಥನೆಗೆ ಉತ್ತರ ಸಿಗದಿದ್ದರೆ, ಅವರು ಆಶಿಸಿದ್ದು ಕೇಳಿದ್ದು ದೇವರು ಕೊಡದಿದ್ದರೆ ದೇವರಿಗೆ ಎಷ್ಟೋ ಪ್ರಶ್ನೆ ಕೇಳ್ತಾರೆ. ಸಹೋದರ ಸಹೋದರಿಯರೇ, ಒಂದ್ಸಾರಿ ಆಲೋಚಿಸಿ. ದೇವರು ನನಗೆ ತಕ್ಷಣವೇ ಉತ್ತರ ಕೊಡಬೇಕು, ದೇವರು ನನ್ನ ಆರೋಗ್ಯ ಸರಿಪಡಿಸಬೇಕು, ತಕ್ಷಣವೇ ಉದ್ಯೋಗ ಕೊಡಬೇಕು, ತಕ್ಷಣವೇ ನಾನು ಮಾಡುವಂತಹ ವ್ಯಾಪಾರದಲ್ಲಿ ಲಾಭ ಬರಬೇಕು, ತಕ್ಷಣವೇ ವೀಸಾ ಸಿಗಬೇಕು, ತಕ್ಷಣವೇ ಅಂದುಕೊಂಡ ವ್ಯಕ್ತಿಯೊಂದಿಗೆ ಮದುವೆ ಆಗಬೇಕು, ತಕ್ಷಣವೇ ಎಂದು ಹೀಗೆ ದೇವರು ಮಾಡಬೇಕೆಂದು ಆಶಿಸ್ತಾ ಇದ್ದೀರಿ. ಒಮ್ಮೆ ಆಲೋಚಿಸಿ, ನೀವೆಂದೇ ಆಗಲಿ ದೇವರಿಗೆ ತಕ್ಷಣವೇ ವಿಧೇಯರಾಗಿದ್ದೀರಾ?
ದೇವರು ಹೇಳಿದ ತಕ್ಷಣವೇ ನೀವು ಮಾತು ಕೇಳಿದೀರಾ? ದೇವರು ಹೇಳಿದ ತಕ್ಷಣವೇ ನಿಮ್ಮ ಹೃದಯ ಸರಿಪಡಿಸಿಕೊಂಡಿದ್ದೀರಾ? ದೇವರು ಹೇಳಿದ ತಕ್ಷಣವೇ ನಿಮ್ಮ ಪಾಪ ಒಪ್ಪಿಕೊಂಡಿದ್ದೀರಾ? ಇಲ್ಲವೇ? ಎಷ್ಟು ದೇವರನ್ನು ಬೇಸರಗೊಳಿಸಲಿಲ್ಲ? ಎಷ್ಟು ಕಾಲ ದೇವರಿಗೆ ಕಾಡಿಸಲಿಲ್ಲ? ಎಷ್ಟು ಕಾಲ ದೇವರು ನಿಮ್ಮ ಹಿಂದೆ ಬರುವಂತೆ ಮಾಡಿಲ್ಲ? ಎಷ್ಟೋ ಕಾಲದಿಂದ ದೇವರು ನಿಮ್ಮನ್ನು ಬೇಡುತ್ತಾ ಬರಲಿಲ್ಲ? ಎಷ್ಟು ತಾಳಿಕೊಳ್ಳಲಿಲ್ಲ? ಎಷ್ಟು ಸಹಿಸಿಕೊಳ್ಳಲಿಲ್ಲ? ಎಷ್ಟು ಭರಿಸಲಿಲ್ಲ? ಅಷ್ಟೊಂದು ನಿಮ್ಮ ವಿಷಯದಲ್ಲಿ ತಾಳ್ಮೆ ಸಹನೆಯನ್ನು ತೋರಿಸಿದ ದೇವರಿಗೆ ನಾವೇ ಶಾಸಿಸುತ್ತೇವೆ. ನಾವೇ ದೇವರಿಗೆ ಕೇಳ್ತೇವೆ, ಯಾಕೆ ದೇವರೇ ಇಷ್ಟು ತಡ ಮಾಡಿದೆಯೆಂದು? ಯಾಕೆ ನನಗೆ ತಕ್ಷಣ ಉತ್ತರ ಕೊಡ್ತಾ ಇಲ್ಲ ಎಂದು ಕೇಳ್ತೇವೆ ನಾವು. ತಕ್ಷಣವೇ ದೇವರು ನಿಮಗೆ ಉತ್ತರ ಕೊಡಬೇಕು? ತಕ್ಷಣವೇ ನೀವು ವಿಧಿಯರಾಗಿ. ತಕ್ಷಣವೇ ದೇವರು ನಿಮ್ಮನ್ನು ಕನಿಕರಿಸಬೇಕೆಂದು ಆಶಿಸುತ್ತಿದ್ದೀರೋ? ತಕ್ಷಣವೇ ದೇವರು ನಿಮಗೆ ಮಾತಾಡಿದಾಗ ವಿಧಿಯರಾಗಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಅವಕಾಶ ನೀವು ನಮಗೆ ಕೊಡ್ತಾ ಇದ್ದೀರಿ ನಮ್ಮ ಹೃದಯ ಸರಿಪಡಿಸಿಕೊಳ್ಳುವುದಕ್ಕಾಗಿ, ನಮ್ಮ ಜೀವಿತ ತಿದ್ದುಕೊಳ್ಳುವುದಕ್ಕಾಗಿ. ದೇವರೇ, ನೀವು ಕೊಟ್ಟ ಅವಕಾಶಕ್ಕಾಗಿ ಗತದಲ್ಲಿ ನಾವು ಸದುಪಯೋಗ ಮಾಡಿಕೊಳ್ಳಲಾಗಲಿಲ್ಲ. ಈ ದಿನ ದೇವರೇ, ಯಾರ್ಯಾರು ತಮ್ಮ ಜೀವಿತ ಸರಿಪಡಿಸಿಕೊಳ್ಳುವುದಕ್ಕಾಗಿ ಇನ್ನು ಮೇಲೆ ಹಿಂದಕ್ಕೆ ತಿರುಗಿ ನೋಡದಂತೆ ನೀತಿಯಿಂದ ಯಥಾರ್ಥರಾಗಿ ಜೀವಿಸುವುದಕ್ಕೋಸ್ಕರ ತಮ್ಮನ್ನು ತಾವು ಯಾರ್ಯಾರು ಒಪ್ಪಿಸಿಕೊಡ್ತಿದ್ದಾರೋ ಅವರನ್ನು ಅಂಗೀಕರಿಸಿರಿ, ಅವರನ್ನು ಆಶೀರ್ವದಿಸಿರಿ, ಆಶೀರ್ವಾದಕ್ಕೆ ಕಾರಣಕರ್ತರನ್ನಾಗಿ ಮಾಡಿರಿ. ಸಕಲ ಅಪವಿತ್ರತೆಯಿಂದ ಪ್ರತಿಯೊಬ್ಬರನ್ನು ಬಿಡಿಸಿ ಪರಿಶುದ್ಧರನ್ನಾಗಿ, ನೀತಿವಂತರನ್ನಾಗಿ, ಯಥಾರ್ಥರನ್ನಾಗಿ, ನಿಮ್ಮ ಮಕ್ಕಳನ್ನಾಗಿ ಮಾಡಿ ಹಾಗೆ ಜೀವಿಸಲು ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.